ಓಂ ಸಾಯಿರಾಮ್. ಮಳ್ಳೂರು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ದಿನ ಗಂಗಮ್ಮ ಜಾತ್ರೆ ತಾರೀಕು 8/4/2026 ಒಂದು ವಿಶೇಷವಾದ ದಿನ. ಈ ದಿನದಲ್ಲಿ ಈ ಗಂಗಮ್ಮ ಜಾತ್ರೆ ನಮ್ಮ ಊರಿನ ಎಲ್ಲ ದೇವರುಗಳ ಜಾತ್ರೆಗಳನ್ನು ಮಾಡಿದ್ದಾರೆ. ನಮ್ಮ ಊರಿನ ಜನಕ್ಕೆ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂತೋಷ, ಪ್ರೀತಿ ಕೊಟ್ಟು ಕಾಪಾಡಲೆಂದು ಎಲ್ಲ ದೇವರುಗಳಲ್ಲಿ ಬೇಡ್ತಾ ಇದ್ದೀನಿ. ನನ್ನ ಹೆಸರು ನಾರಾಯಣ ಸ್ವಾಮಿ. ಸಾಯಿನಾಥ ದೇವಸ್ಥಾನ, ಭಟ್ರೇನಹಳ್ಳಿ ಹತ್ರ, ಮಳ್ಳೂರಿನ ಹತ್ತಿರ ಇರತಕ್ಕಂಥ ದೇವಸ್ಥಾನದವರು ನಾವು. ಈ ಒಂದು ಜಾತ್ರೆಯಲ್ಲಿ ಈ ಜಾತ್ರೆಯನ್ನೆಲ್ಲ ನೋಡಿ ನಾವು ಎಷ್ಟು ಆನಂದ ಆಗುತ್ತೆ ಅಂದರೆ, ಈ ವರ್ಷ ಸುಮಾರು 30 ವರ್ಷಗಳ ಕಾಲ ಆಗಿತ್ತು ಈ ಜಾತ್ರೆ ನಡೆದು. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಆದರೆ ಈ ಜಾತ್ರೆ ನಡಿಬೇಕಾದ್ರೆ ಭಗವಂತನ ಆಶೀರ್ವಾದ ಇರಬೇಕು. ಭಗವಂತ, ಆ ತಾಯಿ ನಮ್ಮಲ್ಲಿ ತೊಂದರೆ ಮಾಡಿ ನಡೆಸದೆ ಆಗಿದ್ದರು. ಈಗ ಆ ತಾಯಿನೇ ಬಂದು, ಆ ಭಗವಂತ ನಮ್ಮ ಊರಿನಲ್ಲಿ ಬಂದು ನೆಲೆಸಿ ಈ ಜಾತ್ರೆಯನ್ನು ನಡೆಸ್ಕೊಂಡಿದ್ದಾರೆ. ಆ ತಾಯಿ ಮತ್ತು ಆ ಭಗವಂತ ಬಂದು ನೆಲೆಸಿರೋದಕ್ಕೆ ಆ ಒಂದು ಜಾತ್ರೆ ವಿಶೇಷವಾಗಿ ನಡೆದು ಬರ್ತಾ ಇದೆ. ಇವತ್ತು ಇಷ್ಟೊಂದು ಚೆನ್ನಾಗಿ ನಡೀಬೇಕಾದ್ರೆ ಆ ಭಗವಂತನೇ ಕಾರಣ. ಭಗವಂತನಿಲ್ಲದೆ ಯಾವುದಾದ್ರೂ ನಡೆಯೋಕ್ಕೆ ಸಾಧ್ಯನೇ. ಆದರೆ ಅಂಥ ಒಂದು ವಿಶೇಷ ಈ ದಿನ ನಡೆಸ್ತಾ ಇದ್ದಾರೆ ಆ ಭಗವಂತ. ಈ ಊರಿನ ಪ್ರತಿಯೊಂದು ಮನೆಯಲ್ಲೂ ದೀಪಗಳನ್ನು ಮಾಡಿ, ಅಷ್ಟೊಂದು ಅದ್ಧೂರಿಯಾಗಿ ದೀಪಗಳನ್ನು ಮಾಡಿ ಆನಂದವಾಗಿ ಇಷ್ಟೊಂದು ವಿಶೇಷವಾಗಿ ಅವರು ಅಲಂಕಾರಗಳು ಮಾಡಿಕೊಂಡು ಒಳ್ಳೊಳ್ಳೆ ವಿಶೇಷವಾಗಿ ದೇವರುಗಳ ದೀಪಗಳನ್ನು ಮಾಡಿಸಿ ತುಂಬ ಸೊಗಸಾಗಿ ದೀಪಗಳನ್ನು ಮಾಡಿದ್ದಾರೆ. ಎಲ್ಲ ಹೆಣ್ಣುಮಕ್ಕಳು ಅಷ್ಟೇ ಆನಂದವಾಗಿ ತುಂಬ ಚೆನ್ನಾಗಿ ರೆಡಿಯಾಗಿ ತಾಯಿಗೆ, ದೇವರಿಗೆ ದೀಪಗಳನ್ನು ತೊಗೊಂಡು ಬರ್ತಾಯಿದ್ದರೆ ಅವರನ್ನು ನೋಡೋದಕ್ಕೆ ಒಂದು ಕಣ್ಣು ಸಾಕಾಗಲ್ಲ, 2 ಕಣ್ಣು ಸಾಕಾಗ್ತಾ ಇಲ್ಲ, ಆಯಿತಾ. ಹಾಗೆ ಆ ಭಗವಂತನ ಆಶೀರ್ವಾದ ಅವರು ಕೊಟ್ಟು ಅವರು ಅಷ್ಟೊಂದು ಚೆನ್ನಾಗಿ ಆ ದೇವರಿಗೆ ದೀಪಗಳನ್ನು ಬೆಳಗೋದಕ್ಕೆ ಬಂದಿದ್ದಾರೆ. ಈ ಎಲ್ಲ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೇವೆ. ಈ 30 ವರ್ಷಗಳಿಂದ ಕಾದು ಇವತ್ತು ಮಾಡ್ತಾ ಇರೋಂಥ ಇಂಥ ದೀಪೋತ್ಸವದಲ್ಲಿ ಭಾಗಿಯಾಗಿರೋರು, ನೋಡ್ತಾ ಇರತಕ್ಕಂಥವರು ಎಲ್ಲರಿಗೂ ಆ ಭಗವಂತ ಸಕಲವನ್ನು ನೀಡಲೆಂದು ಆ ದೇವರಲ್ಲಿ ಬೇಡ್ತಾ ಪ್ರತಿಯೊಬ್ಬೊಬ್ಬರಿಗೂ ವ್ಯವಸ್ಥೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಮಳ್ಳೂರಿನ ಎಲ್ಲ ಜನತೆಗೂ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇದೇ ಥರ 100 ವರ್ಷ ನಡೆಸ್ಕೊಂಡು ಹೋಗಲಿ, 1000 ವರ್ಷಗಳ ನಡೆಸ್ಕೊಂಡು ಹೋಗಲಿ ಅಂತ ನಮ್ಮ ಒಂದು ಈ ಜನತೆಯಲ್ಲಿ ಬೇಡ್ಕೊಳ್ತೇನೆ. ಹಾಗೆ ದೇವರಲ್ಲೂ ಸಹಿತ ಬೇಡ್ಕೊಳ್ತೇವೆ. ದೇವರೇ ಏನೂ ತೊಂದರೆ ಕೊಡದೆ ಎಲ್ಲ ಮಕ್ಕಳಿಗೂ ಸಪೋರ್ಟ್ ಮಾಡಿ, ಎಲ್ಲ ಜನಗಳಿಗೂ ಸಹಾಯ ಮಾಡಿ ಈ ಜಾತ್ರೆ ಮತ್ತು ಊರಿನ ಕಾರ್ಯಕ್ರಮಗಳು, ಊರಿನಲ್ಲಿ ಪೂಜೆಗಳು, ರಾಮರ ಪೂಜೆಗಳು, ರಾಮಕೋಟಿ, ಈ ಥರ ಎಲ್ಲ ನಡೆಸ್ಕೊಂಡು ಹೋಗೋದಕ್ಕೆ ಆ ದೇವರು ಅವಕಾಶ ಮಾಡಿಕೊಡ್ಬೇಕು ಎಂದು ದೇವರಲ್ಲಿ ಬೇಡ್ತೇನೆ. ಓಂ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತು. ಓಂ ಸಾಯಿರಾಮ್. ಒಂದು ನಿಮಿಷ ಇರಪ್ಪ.
ವಿಡಿಯೋದೇ ನಾರಾಯಣ್ ರೆಡ್ಡಿ ನಮ್ಮೂರಲ್ಲಿ ಮೊದಲಿಂದ ಊರ ಹಬ್ಬ ಅಂತ ಮಾಡ್ತಾ ಇದ್ದೀವಿ. ಸುಮಾರು ಒಂದು 25 ವರ್ಷಗಳಿಂದ ಕಾಟಾತ್ರಗಳಿಂದ ನಿಂತಿತ್ತು. ಈ ವರ್ಷ ನಮ್ಮ ಊರಿನ ಹಿರಿಯರು, ಯುವಕರು ಎಲ್ಲ ಸೇರಿ ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ದಾರೆ. ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಏನ್ ಖುಷಿ ಅಂತಂದ್ರೆ, ಈಗ ಎಲ್ಲೆಲ್ಲೋ ಹೊರಗಡೆ ಹೋಗಿರ್ತಾರೆ ಹೆಣ್ಮಕ್ಳು ಊರ್ನವರು, ಅವರೆಲ್ಲಾನು ಒಂದ್ ಕಡೆ ಸೇರಿ ವಿಚಾರ ವಿನಿಮಯ ಮಾಡ್ಕೊಂಡು ಏನೋ ಒಂದು ವೈಬ್ರೇಷನ್ಸ್, ಅದಕ್ಕೆ ಈ ತರ ಹಬ್ಬ ಎಲ್ಲ ನಡೀತಿದ್ರೆ ಎಲ್ಲಾರನ್ನ ಸೇರ್ಸೋದು ಮಾಡೋದು ಒಂದು ಖುಷಿ ಇರುತ್ತೆ. ಈಗ ನೋಡ್ಲಿಕ್ಕೆ ನೋಡಿ ಎಷ್ಟು ಖುಷಿ ಐತೆ ಅಂತಂದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಸಂತೋಷ ಆಗುತ್ತೆ. ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ರೆ ಯಶಸ್ವಿಯಾಗಿ ನಡೀಲಿ ಅಂತ ನಾವು ಹಾರೈಸ್ತೀರಿ. ನೋಡಿ, ಈಗ ನಾವು ಬೆಂಗಳೂರಿನಲ್ಲಿದ್ರೆ ಈ ಒಂದು ಕಾರ್ಯಕ್ರಮ ಆಗ್ಲಿಕ್ಕೆ ಬಂದ್ರೆ ಈ ತರ ಎಷ್ಟೋ ಜನ ನಮ್ಗೆ ಸುಮಾರು ವರ್ಷಗಳು, ಒಂದು 20-25 ವರ್ಷ ಆಗಿರ್ಬೇಕು, ಅವತ್ತು ನೋಡಿದ್ರು ಇವತ್ತು ಪರಿಚಯ ಮಾಡ್ಕೊಂಡು ಮಾತಾಡೋದು ಬಹಳ ಖುಷಿ ಆಗುತ್ತೆ. ತುಂಬಾ ಸಂತೋಷ. ಇನ್ನು ಮುಂದೆ ಈಗ ನಡೀಲಿ ಅಂತ ಹಾರೈಸ್ತೀನಿ. ಜಾತ್ರೆ ಮಾಡಿರೋ ಎಲ್ಲ ಕುಟುಂಬದವರಿಗೂ ಮತ್ತು ಮಳ್ಳೂರಿನ ಎಲ್ಲ ಜವಾಬ್ದಾರಸ್ಥರಿಗೂ, ಮುಖ್ಯಸ್ಥರಿಗೂ, ಒಬ್ಬೊಬ್ಬರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸಂತೋಷ ಪ್ರೀತಿ ಕೊಟ್ಟು ಕಾಪಾಡಲಿ ಎಂದು ಬೇಡ್ತೇನೆ. ಓಂ ಸಾಯಿರಾಮ್.